ಪೂರ್ತಿ ಒಂದು ಸರ್ಕಲ್ ನೋಡಿ. ಅದಾದಮೇಲೆ ಎಲ್ಲಕ್ಕಿಂತ ಚಿಕ್ಕವಾದ ಸರ್ಕಲ್ ನಿಮ್ಗೆ ನೋಡೋಕ್ಕಾದರೆ ನಾನು ಜಂಪ್ ಮಾಡಿಸ್ತಾ ಇದ್ದೀನಿ. ಯೂಶ್ವಲಾಗಿ ಸ್ಲೋ ಆಗಿದ್ದರೆ ಒಂದು 40 ನಿಮಿಷ ತೊಗೊಳುತ್ತೆ. ಇದನ್ನು ಚಿಕ್ಕದು 10 ನಿಮಿಷದ ಮಾಡಿಸ್ತಾ ಇದ್ದೀನಿ. 3ನೇದು, 4ನೇದು, 5ನೇದು, 6, 7, 8, 9, 10 ಬಿಟ್ಟು ಚಿಕ್ಕದೊಂದು ಸರ್ಕಲ್ ಕಾಣಿಸುತ್ತಲ್ಲ, ಅಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಕಂಪ್ಲೀಟ್ ರೌಂಡ್. ಕಣ್ಣಲ್ಲಿ ನಿಮಗೆ ನೀರು ಬಂದರೂ ಪರವಾಗಿಲ್ಲ, ದಯವಿಟ್ಟು ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಎಂಟೈರ್ ಚಿಕ್ಕದೊಂದು ರೌಂಡ್ ಈ ಯಂತ್ರದ ಮೇಲೆ ಗಮನ ಇರಲಿ. ಇವಾಗ ನಿಧಾನವಾಗಿ ಕಣ್ಣು ಕ್ಲೋಸ್ ಮಾಡಿ. 1-2 ಸೆಕೆಂಡ್ ಕಣ್ಣು ಓಪನ್ ಮಾಡಿ. ಇವಾಗ ಸೆಂಟ್ರಲ್ಲಿರೋವಂಥ ವೈಟ್ ಸ್ಪಾಟ್ ಕಾಣ್ತಾ ಇದೆಯಾ? ವೈಟ್ ಸ್ಪಾಟನ್ನ ಎವೆ ಎಕ್ಕದೆ ನೋಡಬೇಕು. ಅಂದರೆ ಕಣ್ಣನ್ನು ಬಡಿದೇನೆ, ಕಣ್ಣು ರೆಪ್ಪೆಯನ್ನು ಬಡಿದೇನೆ, ಐಸ್ ಬ್ಲಿಂಕ್ ಮಾಡ್ದೇನೆ ನೋಡಬೇಕು. ಇವಾಗ ನಿಮ್ಮ ವಿಲ್ ಪವರಿಂದ, ಇಚ್ಛಾಶಕ್ತಿ, ವಿಲ್ ಪವರಿಂದ ನಾನು ಕಣ್ಣನ್ನು ಬಡಿಯೋದಿಲ್ಲ, ಕಣ್ಣನ್ನು ಕ್ಲೋಸ್ ಮಾಡಲ್ಲ ಅಂಥೇಳಿ ಒಂದು ವಿಲ್ ಪವರ್ ಮಾಡಿ, ಅದ್ರ ತಕ್ಕಂಗೆ ಆ ಸೆಂಟರ್ ವೈಟ್ ಸ್ಪಾಟ್ ಏನು ಕಾಣ್ತಿದೆಯಲ್ಲ ಅದನ್ನು ಎವೆ ಇಕ್ಕದೆ ನೋಡಿ, ಕಣ್ಣನ್ನು ಬಡಿಯದೇನೆ ನೋಡಿ. ಕಣ್ಣಲ್ಲಿ ಸ್ವಲ್ಪ ಶಾಖ, ಕಣ್ಣು ಸುತ್ತಮುತ್ತ ಸ್ವಲ್ಪ ನೀರು, ಕಣ್ಣಲ್ಲಿ ಸ್ವಲ್ಪ ಸ್ಟ್ರೈನ್ ಆಗ್ತಾ ಇದೆಯಾ? ಅಷ್ಟೇ ಇಂಟೆನ್ಸಿಟಿನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಇಚ್ಛಾಶಕ್ತಿ ನಿಮ್ಮ ವಿಲ್ ಪವರಿಂದ ಇನ್ನೊಂದು 2 ನಿಮಿಷ ಅಥವಾ 1 ನಿಮಿಷ ಅಥವಾ ಅರ್ಧ ನಿಮಿಷ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಣ್ಣಲ್ಲಿ ನೀರು ತುಂಬಿ ಬರೋವರೆಗೂ ನೋಡಿ. ಕಣ್ಣನ್ನು ಯಾವುದೇ ಕಾರಣಕ್ಕೂ ಬಡಿಯತಕ್ಕಂಗಿಲ್ಲ, ಬಡಿಬಾರ್ದು, ಕಣ್ಣು ಬಡಿಬಾರ್ದು, ಕಣ್ಣು ಪಿಳಕಿಸಬಾರ್ದು. ಒಂದು ಲ್ಯಾಂಗ್ವೇಜ್ ಎಲ್ಲ ನಾರ್ತ್ ಕರ್ನಾಟಕ, ಬ್ಯಾಂಗ್ಳೂರು ಕರ್ನಾಟಕ ಎರಡೂ ಮಿಕ್ಸ್ ಇದೆ, ಡೋಂಟ್ ಮೈಂಡ್. ಸಾಫ್ಟ್ ಕನ್ನಡ, ಹಾರ್ಡ್ ಕನ್ನಡ ಎರಡೂ ಮಿಕ್ಸ್ ಆದ್ರೆ ಹೆಂಗೆ ಬರ್ತಲ್ಲ ಹಂಗೆ ಬರ್ತಾ ಇದೆ ವಾಯ್ಸು. ಬಟ್ ಕಂಪ್ಲೀಟ್ಲಿ ಫೋಕಸ್ ಆನ್ ದ ಸೆಂಟರ್ ವೈಟ್ ಸ್ಪಾಟ್ ಆಫ್ ದಿಸ್ ಯಂತ್ರ. ಇವಾಗ ನಿಧಾನವಾಗಿ ಕಣ್ಣನ್ನು ಕ್ಲೋಸ್ ಮಾಡಿ, ಕಣ್ಣು ಮುಚ್ಚಿ. ಕಣ್ಣಿನ ಸುತ್ತಮುತ್ತ ಇರುವಂಥ ಪ್ರಾಣಶಕ್ತಿಯನ್ನು ಗಮನಿಸಿ. ಕಣ್ಣು ಮುಚ್ಚಿಯೇ ಇರಬೇಕು. ಇವಾಗ ಎರಡೂ ಕೈಗಳಿಂದ ರಬ್ ಮಾಡಿ ಕಣ್ಣು ಮೇಲೆ ಇಡಬೇಕು. ಕಣ್ಣು ಮೇಲೆ ಶಾಖ ಕೊಡಿ. ಸಿಂಪ್ಲೆಸ್ಟ್ ಪಾಸಿಬಲ್ ಟೆಕ್ನಿಕ್. ನಿಮ್ಮದು 1 ನಿಮಿಷನೂ ತೊಗೊಳ್ಳಲ್ಲ ಇದು. ನಿಮ್ಮ ವರ್ಕ್ ಮಧ್ಯದಲ್ಲಿ ಯಾವಾಗಾದರೂ ನಿಮ್ಗೆ ತುಂಬ ಸ್ಟ್ರೈನ್ ಆದರೆ ಈ ಟೆಕ್ನಿಕ್ನ ಮಾಡ್ಬೋದು. ನಾವು ಮಾಡಿರೋದು ಓನ್ಲಿ 6 ನಿಮಿಷ ಆಯ್ತು ಅನಿಸುತ್ತೆ ಅಷ್ಟೇ. ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಕೇಂದ್ರೀಕರಣ, ಫೋಕಸಿಂಗ್ ಟೆಕ್ನಿಕ್. ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಡಿಫೋಕಸಿಂಗ್ ಟೆಕ್ನಿಕ್, ವಿಕೇಂದ್ರೀಕರಣ ಅಂದರೆ ನಾವು ಹೊರಗಡೆಯಿಂದ ಸೆಂಟ್ರಿಗೆ ಬಂದ್ವಿ, ಈಗ ಸೆಂಟ್ರಿಂದ ಹೊರಗಡೆ ಹೋಗೋದು. ಸಿಂಪಲ್. ನಾವು ಹೆಂಗೆ ಹೋದ್ವಿ ಅಲ್ಲ ಒಳಗಡೆ, ಅದೇ ರೀತಿ ಹೊರಗಡೆ ಬರೋಣ. ಮಾಡ್ಬೋದಾ? ಸ್ಟಾರ್ಟ್ ಮಾಡಿ. ಸೆಂಟ್ರ್ ವೈಟ್ ಸ್ಪಾಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಯಾರಿಗೂ ಬೈದೇನೆ, ಯಾರಿಗೂ ಮನಸ್ಸಿಗೆ ಆಘಾತ ಮಾಡ್ದೇನೆ ಕಣ್ಣಲ್ಲಿ ನೀರು ತರಿಸಿದ್ದು ಒಳ್ಳೆ ನೀರು, ಕಣ್ಣೀರು. ಎಷ್ಟು ಜನಕ್ಕೆ ಬಂತು ಗೊತ್ತಿಲ್ಲ, ಆಮೇಲೆ ಕೇಳೋಣ. ಬಟ್ ಇವಾಗ ಸೆಂಟ್ರ್ ವೈಟ್ ಸ್ಪಾಟ್ ನೋಡ್ತಾ ಇರಿ. ಇದರಿಂದ ಏನಾಗುತ್ತಂದರೆ ನನ್ನ ಯೋಚನೆಗಳು ವಿಕೇಂದ್ರೀಕರಿಸಿದರೆ ನನ್ನ ಅನ್ವಾಂಟೆಡ್ ಥಾಟ್ಸ್, ಬೇಡದೇ ಇರೋವಂಥ ಯೋಚನೆಗಳು ಹೊರಟೋಗ್ಬಿಡುತ್ತೆ. ಈ ನೆಕ್ಸ್ಟ್ ಟೆಕ್ನಿಕಲ್ಲಿ, ಡಿಫೋಕಸಿಂಗ್ ಟೆಕ್ನಿಕಲ್ಲಿ ಅನ್ವಾಂಟೆಡ್ ಥಾಟ್ಸನ್ನು ಹೊರಗೆ ಹಾಕೋಕ್ಕೆ ತುಂಬ ಈಸಿಯಾಗಿ ಹೆಲ್ಪ್ ಮಾಡ್ಬೋದು. ಇವಾಗ ಸೆಂಟ್ರ್ ವೈಟ್ ಸ್ಪಾಟ್ ನೋಡ್ತಾ ಇರಿ. ನೋಡಾದ್ಮೇಲೆ ನೆಕ್ಸ್ಟ್ ಯಾವುದು ಸರ್ಕಲ್ ಕಾಣಿಸುತ್ತೆ ನಿಮಗೆ, ಕಣ್ಣಿನ ದೃಷ್ಟಿ ಪವರ್ ಪ್ರಕಾರ ಯಾವುದು ಈಸಿಯೆಸ್ಟ್ ಆಗಿ ಕಾಣಿಸುತ್ತೆ ಆ ಸರ್ಕಲ್ನ ಚೂಸ್ ಮಾಡಿ.
ಆ ಒಂದು ಸರ್ಕಲ್ನ ಪೂರ್ತಿಯಾಗಿ ನೋಡಿ, ರೌಂಡ್ ಸರ್ಕಲ್. ಅದಾದಮೇಲೆ ನೆಕ್ಸ್ಟ್ ವೈಟ್ ಟ್ರ್ಯಾಂಗಲ್ನ ಫೋಕಸ್ ಮಾಡಿ ಒಂದು ಸರ್ಕಲ್ ನಿಮ್ಮ ದೃಷ್ಟಿ ಹರಿಸಿ. ಅದಾದಮೇಲೆ ಮಧ್ಯದಲ್ಲಿ ಯಾವುದು ದೊಡ್ಡ ಸರ್ಕಲ್ ಕಾಣಿಸುತ್ತೆ ನಿಮಗೆ, ಅಥವಾ ಯಾವುದು ದೊಡ್ಡ ಟ್ರ್ಯಾಂಗಲ್ ಕಾಣಿಸುತ್ತೆ, ಅದನ್ನು ನೋಡೋಕ್ಕೆ ಪ್ರಯತ್ನ ಮಾಡಿ. ಒಂದು ಕಂಪ್ಲೀಟ್ ಸರ್ಕಲ್, ಸುತ್ತಳತೆ ವೃತ್ತ, ವೈಟ್ ಟ್ರ್ಯಾಂಗಲಿಂದ ಮಾಡಿರುವಂಥ ವೃತ್ತ ನೋಡಿ. ಅಷ್ಟೇ ನಿಧಾನವಾಗಿ ಕಣ್ಣನ್ನು ಹೊರಗಡೆ ಇರುವಂಥ ವೃತ್ತ, ಎಲ್ಲಕ್ಕಿಂತ ಲಾಸ್ಟ್ ಒಂದು ಬಿಟ್ಟು ಅದರ ಕೆಳಗಡೆ ಇರುವಂಥ ಒಂದು ವೈಟ್ ಟ್ರ್ಯಾಂಗಲಿಂದ ಮಾಡಿರುವಂಥ ವೃತ್ತಕ್ಕೆ ಫೋಕಸ್ ಮಾಡಿ. ಇವಾಗ ಪೂರ್ತಿ ಲಾಸ್ಟ್ಗೆ ಇರುವಂಥ ಒಂದು ವೈಟ್ ಟ್ರ್ಯಾಂಗಲ್ ವೃತ್ತಕ್ಕೆ ನಿಮ್ಮ ದೃಷ್ಟಿನ ಹರಿಸಿ. ಒಂದು ಸುತ್ತಳತೆ, ಒಂದು ರೌಂಡ್ ಸರ್ಕಲ್ ನೋಡಿ. ಅಷ್ಟೇ ನಿಧಾನವಾಗಿ ಪೂರ್ತಿ ಸರ್ಕಲ್ ಕಾಣಿಸುತ್ತಲ್ಲ ಅದು ಲಾಸ್ಟ್ಗೆ, ಅದನ್ನು ಒಂದು ಸಲ ಪೂರ್ತಿ ರೌಂಡಾಗಿ ನೋಡಿ. ಅದಾದ ನಂತರ ಚೌಕಟ್ಟು ಯಂತ್ರದ ಒಂದು ಔಟರ್ ಮೋಸ್ಟ್ ಪಾರ್ಟ್ ಏನಿದೆಯಲ್ಲ ಅದನ್ನು ಒಂದ್ಸಲಿ ಗಮನದಲ್ಲಿ ನೋಡಿ. ಇದಾದ್ಮೇಲೆ ಕಣ್ಣನ್ನು ಮುಚ್ಚಿ ಒಂದು ಅರ್ಧ ಸೆಕೆಂಡ್, ಅರ್ಧ ನಿಮಿಷ ಕಣ್ಮುಚ್ಚಿ ಮನಸ್ಸಲ್ಲಿ ಏನು ಚೇಂಜಸ್ ಆಯಿತು, ಏನು ಬದಲಾವಣೆ ಆಯಿತು ಒಂದು ಗಮನಿಸಿ. ನಾವು ಫಿಸಿಕಲ್ ಬಾಡಿಗೆ ಏನು ಮಾಡಿಲ್ಲ, ಎಕ್ಸಸೈಸ್ ಮಾಡಿಸಿಲ್ಲ, ಏನು ಮಾಡಿಲ್ಲ.